ವಿದ್ಯುದ್ಧಾಮ ಸಮಪ್ರಭಾಂ ರಗಪತಿಸ್ಕಂದಸ್ಥಿತಾಂ ಭೀಷಣಾಂ ಕನ್ಯಾಭಿಕ್ಕರವಾಲಕೇಟವಿಲಸದ್ಹಸ್ತಾಭಿರಾಸೇವಿತಾಂ ಹಸ್ತೈಶ್ಚಕ್ರಗದಾಸಿಕೇಟವಿಶಿಕಾಂಶ್ಚಾಪಂ ಗುಣಂ ತರ್ಜನೀಂ ಬಿಭ್ರಾಣಾಂ ಅನಲಾತ್ಮಿಕಾಂ ಶಶಿಧರಾಂ ದುರ್ಗಾಂ ತ್ರಿನೇತ್ರಾಂ ಭಜೆ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಎಲ್ಲ ವೀಕ್ಷಕರಿಗೂ ಶರನ್ನವರಾತ್ರಿ ಪರ್ವಕಾಲದ ಶುಭಾಶಯಗಳನ್ನು ಹೇಳ್ತೇನೆ. ಈ ಒಂದು ನವರಾತ್ರಿ ಎನ್ನುವುದು ಶಬ್ದ ಮಾತ್ರದಿಂದಲೇ ಗೊತ್ತಾಗುವ ಹಾಗೆ ನವರಾತ್ರಿ 9 ರಾತ್ರಿಗಳು ಅಂತ ಹೇಳಿ, ಶರತ್ಕಾಲದಲ್ಲಿ ವಿಶಿಷ್ಟವಾದಂತಹ ಪ್ರಾರಂಭದಿಂದಲೇ ಇರುವಂತಹ ಈ ಉತ್ಸವವು 9 ರಾತ್ರಿಗಳ ಕಾಲ ಹಾಗೂ 10ನೇ ದಿನ ವಿಶೇಷವಾಗಿ ವಿಜಯದಶಮಿ 9 ದಿನಗಳ ಕಾಲ ಯುದ್ಧವನ್ನು ಮಾಡಿ 10ನೇ ದಿನ ಆ ದೇವಿಯ ಒಂದು ವಿಜಯಪ್ರಾಪ್ತಿಯ ಉತ್ಸವವನ್ನು ಮಾಡುವಂಥದ್ದು ಹಿಂದಿನಿಂದ ನಡೆದು ಬಂದಂತಹ ಹಾಗೂ ಶಾಸ್ತ್ರೋಕ್ತವಾಗಿ ಪುರಾಣೋಕ್ತವಾಗಿ ಹೇಳಲ್ಪಟ್ಟಂತಹ ಒಂದು ಆಚರಣೆಯಾಗಿದೆ. 9 ರಾತ್ರಿಗಳು ಹೇಗೆ ಅಂತ ಹೇಳಿದರೆ, ಹಿಂದೆ ಅಸುರರ ಒಂದು ತಾಪ ಹೆಚ್ಚಾದಾಗ ದೇವತೆಗಳೆಲ್ಲರೂ ಕೂಡ ಬ್ರಹ್ಮನ ಹತ್ರ ಪ್ರಾರ್ಥನೆ ಮಾಡಿದಾಗ ಪ್ರತಿಯೊಂದು ವಿಷ್ಣು, ಬ್ರಹ್ಮ, ಮಹೇಶ್ವರ ಹಾಗೂ ಉಳಿದಂತಹ ಇಂದ್ರಾದಿ ದೇವತೆಗಳ ಅಂಶವೆಲ್ಲವೂ ಸೇರಿಕೊಂಡು ಒಂದು ವಿಶಿಷ್ಟವಾದಂತಹ ಶಕ್ತಿ ಪುಂಜವೇ ಪ್ರಕಟವಾಗ್ತದೆ. ಹಾಗೆ ಅವರುಗಳಲ್ಲಿ ಪ್ರತಿಯೊಂದು ದೇವರ ವಿಶಿಷ್ಟವಾದಂತಹ ಆಯುಧಗಳು, ವಜ್ರಾಯುಧ, ಗದೆ, ಚಕ್ರ, ಇಂತಹ ಎಲ್ಲ ದೇವತೆಗಳು ತಮ್ಮ ತಮ್ಮ ವಿಶಿಷ್ಟವಾದ ಆಯುಧವನ್ನು ಆ ಶಕ್ತಿಗೆ ಪ್ರದಾನ ಮಾಡ್ತಾರೆ. ಹಾಗಾಗಿ ಅಂತಹ ವಿಶಿಷ್ಟವಾದಂತಹ ಶಕ್ತಿಯು ಈ ಸಮಯದಲ್ಲಿ ನಮ್ಮಿಂದ ಆಚರಿಸಲ್ಪಡುವಂಥದ್ದು. ಈ ಶಕ್ತಿಯು ವಿಶೇಷವಾಗಿ 9 ರೂಪಗಳಿಂದ ಪ್ರಕಟವಾಗ್ತದೆ. ಮೂಲವಾದಂತಹ ಶಕ್ತಿ ದುರ್ಗಾ, ಆ ದುರ್ಗೆಯಿಂದ 9 ಶಕ್ತಿಗಳು. ದುರ್ಗಾ ಅಂದ ಮಾತ್ರಕ್ಕೆ ತಿಳಿಯುವಂಥದ್ದು ದುರ್ಗಾಂ ಧ್ಯಾಯತಿ ದುರ್ಗತಿ ಪ್ರಶಮನೀಂ ಅಂತ. ದುರ್ಗೆ ಎನ್ನುವವಳು ದುರ್ಗತಿಯನ್ನು ದೂರ ಮಾಡುವಂಥವಳು. ಕೇವಲ ಅವಳ ಒಂದು ಧ್ಯಾನ ಮಾಡುವುದರ ಮೂಲಕವೇ ಅಷ್ಟೂ ನಮ್ಮ ದುರ್ಗತಿಯೂ ಕೂಡ ದೂರವಾಗ್ತದೆ ಅಂತ ಹೇಳಿ ತಿಳಿದು ಬರ್ತದೆ. ಹಾಗಾಗಿ ಅಂತಹ ವಿಶಿಷ್ಟವಾದಂತಹ ಆ ದೇವಿಯ ಆರಾಧನೆಯನ್ನು ಮಾಡಲಿಕ್ಕೆ ನಾವು ಮುಂದಾಗಿದ್ದೇವೆ. ಹೀಗಿರುವಾಗ ಈ ವಿಷಯವು ಶರತ್ಕಾಲದಲ್ಲಿಯೇ ಬರುವಂಥದ್ದು. ಯಾಕಂತ ಹೇಳಿದರೆ, ವರ್ಷಾಕಾಲದಲ್ಲಿ ಭಾದ್ರಪದ ಮಾಸದ ಕೃಷ್ಣ ಪಕ್ಷ, ಅದನ್ನು ನಾವು ಪಿತೃಪಕ್ಷ ಅಂತ ಕೂಡ ಕರಿತೇವೆ. ಅದರ ನಂತರವೇ ಆಶ್ವಯುಜ ಮಾಸ. ಆ ಮಾಸವು ಶರತ್ಕಾಲದಲ್ಲಿ ಬರುವಂಥದ್ದು, ಶರದ್ ಋತುವಿನಿಂದ ಕೂಡಿದಂಥದ್ದು. ವರ್ಷಾಕಾಲದಲ್ಲಿ ಆಗಸದಲ್ಲಿ ದಪ್ಪ ಆದಂತಹ ಕೃಷ್ಣವರ್ಣದಿಂದ ಕೂಡಿದಂತಹ ಮೋಡಗಳು ಚಂದ್ರನನ್ನಾಗಲಿ ನಕ್ಷತ್ರವನ್ನಾಗಲಿ ಆಚ್ಛಾದಿತವಾಗಿ ಮಾಡಲ್ಪಡ್ತದೆ, ಅಂದರೆ ಮುಚ್ಚಿಬಿಡ್ತವೆ. ಆಗ ಅದು ಏನಿದೆ, ಆ ಚಂದ್ರನ ಕಾಂತಿಯಾಗಲಿ ಆ ಬೆಳದಿಂಗಳಾಗಲಿ ನಮಗೆ ಕಾಣಲಿಕ್ಕೆ ಸಿಗೋದಿಲ್ಲ. ಹಾಗಾಗಿ ಈ ಶರದೃತುವಿನ ಆಗಮನವೇ ಆ ಎಲ್ಲ ಮೋಡಗಳನ್ನು ತನ್ನ ದಿಕ್ಕಿನಲ್ಲಿ ಕಳುಹಿಸಿ, ಹಿಂದೆ ಮಳೆಗಾಲದ ಮುಂಚೆ ಲುಪ್ತವಾದಂತಹ ಹಂಸಗಳು ಪುನಃ ಸಮುದ್ರ ತೀರಕ್ಕೆ ಬರುವಂಥದ್ದು ಇತ್ಯಾದಿ ವಿಶೇಷವಾದಂತಹ ಕಾರ್ಯಗಳು ಈ ಸಮಯದಲ್ಲಿ ನಡೆಯುವಂಥದ್ದು ನಮಗೆಲ್ಲರಿಗೂ ತಿಳಿದು ಬರುವಂಥದ್ದು. ಯಾಕಂತ ಹೇಳಿದರೆ, ಅಷ್ಟೂ ಮೋಡಗಳು ದೂರ ಹೋಗಿ ಆ ಚಂದ್ರ ಯಾರಿದ್ದಾನೆ ಅವನ ಪ್ರಭೆ ಮತ್ತು ಅವನ ಕಾಂತಿ ಹಾಗೂ ಆ ಬೆಳದಿಂಗಳು ಇಡೀ ಒಂದು ಭೂಮಿಯಲ್ಲಿ ವಿಶೇಷವಾಗಿ ಕಾಣಲು ಸಿಗ್ತದೆ. ಹಾಗೆಯೇ ಈ ಒಂದು ಪ್ರಾಕೃತಿಕ ಔಚಿತ್ಯವನ್ನು ನಾವು ನೋಡುವಾಗ ಈ ಶರತ್ಕಾಲದ ಆರಂಭದಲ್ಲಿಯೇ 9 ದಿನಗಳ ಕಾಲ ಉತ್ಸವ. ಆ ಉತ್ಸವದ ಒಂದು ಪ್ರಾಕೃತಿಕವಾದ ಔಚಿತ್ಯ ಏನಂತ ಹೇಳಿದರೆ, ಹೇಗೆ ಈ ಮೋಡದ ಇರುವಿಕೆ ಇರುವಂತಹ ಒಂದು ಆ ಆಕಾಶವು ಚಂದ್ರನನ್ನು ತೋರಿಸ್ತಾ ಇರಲಿಲ್ವೋ, ಹಾಗೆ ನಮ್ಮಲ್ಲಿರುವಂತಹ ಜ್ಞಾನವು ಅಜ್ಞಾನದಿಂದ ಮುಚ್ಚಲ್ಪಟ್ಟಿರ್ತದೆ, ಅಂಧಕಾರದಿಂದ ಮುಚ್ಚಲ್ಪಟ್ಟಿರುವಂಥದ್ದಾಗಿರ್ತದೆ. ಹಾಗಾಗಿ ಈ ಸಮಯದಲ್ಲಿ ಶರದೃತು ಬಂದ ಕೂಡಲೇ ಮೋಡಗಳು ಹೇಗೆ ತಮ್ಮ ದಿಕ್ಕಿಗೆ ಹೋಗಿಬಿಡ್ತವೋ, ಅದೇ ರೀತಿಯಾಗಿ ಎಲ್ಲ ದುಃಖ, ದಾರಿದ್ರ್ಯ, ಕಾರ್ಪಣ್ಯಗಳೆಲ್ಲವೂ ನಮ್ಮಿಂದ ದೂರವಾಗಿ ಬಿಡ್ತದೆ. ಆಗ ಕೇವಲ ಚಂದ್ರ, ಶುಭ್ರವಾದಂತಹ ಕಾಂತಿ, ಸ್ವಚ್ಛಂದವಾದಂತಹ ಕಾಂತಿ, ಆ ತಾರಾಮಂಡಲಗಳು ಮುಕ್ತಿನ ಹಾರದಂತೆ ಕಾಣಲು ಸಿಗ್ತದೆ. ಹಾಗಾಗಿ ಇಂತಹ ಈ ಒಂದು ಪರ್ವಕಾಲದಲ್ಲಿ ಈ ಶರತ್ಕಾಲವನ್ನು ನಾವು ಪರಿಸರವನ್ನು ನೋಡಿದಾಗ ಪರಿಸರವೇ ನಮಗೆ ಹೇಳಿಕೊಡ್ತಾ ಇದೆ, ಈ ಕಾಲದಲ್ಲಿ ನೀವು ಇಷ್ಟು ಒಂದು ಈ ಉತ್ಸವದ ಆಚರಣೆಯನ್ನು ಮಾಡಿದಾಗ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ದೋಷಗಳು ದೂರವಾಗ್ತದೆ ಅಂತ ಹೇಳಿ. ಹೀಗೆ ಇದೊಂದು ಪ್ರಾಕೃತಿಕವಾದಂತಹ ಔಚಿತ್ಯ. ಇನ್ನೊಂದು, ಒಂದೇ ದೇವಿಯಿಂದ 9 ರೂಪಗಳು ಏಕೆ? ನಾವು 9 ರೂಪಗಳನ್ನು ಆರಾಧಿಸುವ ಬದಲು ಮೂಲವಾದಂತಹ ಭಗವತಿಯ ಆರಾಧನೆ ಮಾಡಿದರೆ ಸಾಕಲ್ವಾ ಅಂತ ಹೇಳಿ ಪ್ರಶ್ನೆ ಬರ್ತದೆ. ಇದೊಂದು ನಮ್ಮ ಸನಾತನ ಧರ್ಮದ ವಿಶೇಷವಾದಂತಹ ವರದಾನ. ಬೇರೆ ಯಾವುದೇ ಧರ್ಮಗಳಲ್ಲಿ ಇಂಥದ್ದು ಸಿಗೋದಿಲ್ಲ, ಈ ಧರ್ಮದಲ್ಲಿ ಮಾತ್ರ ಇಂಥದ್ದು ಸಿಗೋದು. ಯಾಕಂತ ಹೇಳಿದರೆ, ಒಂದು ಲೌಕಿಕ ಉದಾಹರಣೆಯನ್ನು ಕೊಡಲಿಕ್ಕೆ ನಾನು ಮುಂದಾಗ್ತೇನೆ. ಯಾವುದೇ ಒಂದು ನಗರದಲ್ಲಿ ರಸ್ತೆಯ ಕಾರ್ಯ
ರಸ್ತೆಗಳು ಹಾಳಾಗಿದ್ದಾವೆ. ಆಗ ನಾವು ಆ ಸಮಯದಲ್ಲಿ ಅಲ್ಲಿರುವಂತಹ ಪ್ರಾಂತ್ಯಾಧಿಕಾರಿಗಳಿಗೋ ಅಥವಾ ನಗರಸಭೆಗೋ ನಾವು ಆ ವಿಷಯವನ್ನು ಬರೆದಾಗ, ಒಂದು ಇಲ್ಲ ಅಂತಾದರೆ ನಾವು ಒಂದೇ ಪ್ರಧಾನಮಂತ್ರಿಗೆ ಅಥವಾ ರಾಷ್ಟ್ರಪತಿಗೆ ಬರೀಬೇಕಾದದ್ದು. ಈಗ ಯಾವ ಕೆಲಸ ಬೇಗ ಆಗುವುದು, ನಾವು ಇಲ್ಲಿ ಪ್ರಾಂತ್ಯಾಧಿಕಾರಿಗಳಿಗೆ ಬರೆದಾಗ ಆ ಕೆಲಸ ಎಷ್ಟು ಶೀಘ್ರವಾಗಿ ಆಗ್ತದೋ ಅಷ್ಟು ಶೀಘ್ರವಾಗಿ ನಾವು ರಾಷ್ಟ್ರಪತಿಗಳಿಗೆ ಬರೆದಾಗ ಆಗುವುದಿಲ್ಲ. ಯಾಕಂದರೆ ಅದು ಅಲ್ಲಿಂದ ಇಲ್ಲಿಗೆ ಬಂದು ನಂತಹ ಕಾರ್ಯವಾಗುವುದು. ಹಾಗಾಗಿ ಇಲ್ಲಿ ಶೀಘ್ರವಾದಂತಹ ಒಂದು ಫಲಪ್ರಾಪ್ತಿಗಾಗಿ ಇಂತಹ ರೂಪಗಳಿರುವುದು. ಹೇಗೆ ನಾವು ಪ್ರಾಂತ್ಯಾಧಿಕಾರಿಗಳಿಗೆ ಒಂದು ಕಂಪ್ಲೇಂಟನ್ನು ಬರೆದು ರಸ್ತೆಯನ್ನು ಸರಿ ಮಾಡಿಸಿದೆವೋ, ಅದೇ ರೀತಿಯಾಗಿ ನಮ್ಮ ಒಂದು ಫಲಕಾಮನೆ ಏನಿದೆ ಅದು ನಾವು ಈ ದೇವಿಯ ಧ್ಯಾನ ಮಾಡುವುದರ ಮೂಲಕ ನಮಗೆ, ಅಂದರೆ ಆ ರೂಪಗಳನ್ನು ಕೇಳುವುದರ ಮೂಲಕ ಆದಷ್ಟು ಬೇಗ ಪ್ರಾಪ್ತಿಯಾಗ್ತದೆ ಅಂತ. ಇವತ್ತು ವಿಶೇಷವಾಗಿ 8ನೇ ದಿನ ಮಾರ್ಕಂಡೇಯ ಪುರಾಣದಲ್ಲಿ ಹೇಳಿದ ರೀತಿಯಲ್ಲಿ ಮಹಾಗೌರೀತಿ ಚಾಷ್ಟಮಂ ಅಂತ 8ನೇ ದಿನಕ್ಕೆ ಮಹಾಗೌರಿ ಆರಾಧನೆಯನ್ನು ಹೇಳಿರುವಂಥದ್ದು. ಎಲ್ಲರೂ ಕೂಡ ತಿಳ್ಕೊಂಡ ಹಾಗೆ ದುರ್ಗಾಷ್ಟಮಿ, 8ನೇ ದಿನವನ್ನು ದುರ್ಗಾಷ್ಟಮಿ ಅಂತ ನಾವು ಹೇಳುವಂಥದ್ದು. ಆ ದಿನದಲ್ಲಿ ದುರ್ಗೆಯು ವಿಶೇಷವಾಗಿ ದೀಪ ನಮಸ್ಕಾರಗಳಿಂದಲೋ ಅಥವಾ ಷೋಡಶೋಪಚಾರ ಪೂಜೆಗಳಿಂದಲೋ ಆರಾಧಿಸಲ್ಪಡ್ತಾಳೆ. ಆದರೆ ಪುರಾಣೋಕ್ತವಾಗಿ ಹೇಳಿರುವಂಥದ್ದು ಮಹಾಗೌರಿ ಅಂತ. ಮಹಾಗೌರಿ ಶಬ್ದವನ್ನು ಕೇಳಿದ ಕೂಡಲೇ 2 ಶಬ್ದಗಳು ಮಹಾನ್ ಮತ್ತು ಗೌರಿ ಅನ್ನುವುದು ನಮಗೆ ತಿಳಿಯಲು ಸಿಗ್ತದೆ. ಮಹಾ ಅಂದರೆ ಏನು? ಉತ್ತಮವಾದದ್ದು, ಉತ್ಕೃಷ್ಟವಾದದ್ದು, ವಿಶೇಷವಾದಂಥದ್ದು ಎನ್ನುವ ಅರ್ಥ. ಗೌರಿ ಅಂದರೆ ಘೋರವರ್ಣ, ಬಿಳಿಯಾದಂತಹ ವರ್ಣದಿಂದ ಕೂಡಿದವಳು ಎಂಬರ್ಥ. ಯಾರು ವಿಶೇಷವಾಗಿ ಬಿಳಿ ಬಣ್ಣದಿಂದ ಕೂಡಿದ್ದಾಳೋ ಅಂತಹವಳು ಮಹಾಗೌರಿ ಎನ್ನುವುದು ನಮಗೆಲ್ಲರಿಗೂ ತಿಳಿದಂತಿರುವ ವಿಷಯ. ಹಾಗೆಯೇ ಇಲ್ಲಿಯೂ ಕೂಡ ಒಂದು ನಾವು ಔಚಿತ್ಯವನ್ನು ನೋಡಬಹುದು. ಏನಂತ ಹೇಳಿದರೆ, ಹಿಂದಿನ ರೂಪ ಹೇಳುವುದು ಕಾಲರಾತ್ರಿ, ಸಪ್ತಮಂ ಕಾಲರಾತ್ರೀತಿ ಮಹಾಗೌರೀತಿ ಚಾಷ್ಟಮಂ ಅಂತ. 7ನೇ ರೂಪ ಕಾಲರಾತ್ರಿ, 8ನೇ ರೂಪ ಮಹಾಗೌರಿ. ಎಷ್ಟು ಪರಸ್ಪರ ವಿರುದ್ಧವಾದಂತಹ ಪ್ರಕೃತಿಗಳು ಅಂತ ಹೇಳಿದರೆ, ಕಾಲರಾತ್ರಿ ಅತ್ಯಂತ ಕೃಷ್ಣವರ್ಣದಿಂದ ಕೂಡಿದ್ದು, ಕಾಂತಿಯುಕ್ತವಾಗಿ ರುಂಡಮಾಲಾದಿಗಳನ್ನೆಲ್ಲ ಹಾಕಿಕೊಂಡು ಕೈಯಲ್ಲಿ ಆಯುಧವನ್ನು ಹಿಡಿದುಕೊಂಡು ಆಕೆ ಜನರ ಭಯವನ್ನು ದೂರ ಮಾಡುವಂಥವಳು. ಆದರೆ ಮಹಾಗೌರಿ ಎನ್ನುವವಳು ಯಾರಿದ್ದಾಳೆ, ಅತ್ಯಂತ ಶ್ವೇತವರ್ಣದಿಂದ ಕೂಡಿದಂತಹ ಸೌಮ್ಯ ಸ್ವಭಾವದಿಂದಿರುವಂತಹ, ಜನರಿಗೆ ವಾತ್ಸಲ್ಯ ಗುಣದಿಂದ ತಮ್ಮ ಇಷ್ಟಾರ್ಥವನ್ನು ಕೊಡುವಂತಹ ದೇವಿಯಾಗಿದ್ದಾಳೆ. ಪರಸ್ಪರ ವಿರುದ್ಧವಾದದ್ದು ಜಗತ್ತಿನಲ್ಲಿ ಎಲ್ಲಿಯೂ ನಡೆಯುವುದಿಲ್ಲ. ಯಾಕಂತ ಹೇಳಿದರೆ, ರಾತ್ರಿಯಲ್ಲಿ ಸೂರ್ಯ ಬರುವುದಾಗಲಿ ಬೆಳಿಗ್ಗೆಯಲ್ಲಿ ಚಂದ್ರ ಬರುವುದಾಗಲಿ ಎಷ್ಟು ಸುಳ್ಳೋ ಅಷ್ಟೇ ಲೌಕಿಕದಲ್ಲಿ ಆ ವಿಷಯಗಳು ಸುಳ್ಳು. ಆದರೆ ದೇವಿಯ ವಿಷಯದಲ್ಲಿ ಹೋದಾಗ, ಅಂತಹ ಪರಮ ಚೈತನ್ಯದ ವಿಷಯದಲ್ಲಿ ಹೋದಾಗ ಅದು ಸಾಧ್ಯವಾಗ್ತದೆ. ಅಂತಹ ಅಪೂರ್ವವಾದಂತಹ ರೂಪ, ಅಪೂರ್ವವಾದಂತಹ ಶಕ್ತಿ ದೇವಿಗೆ ಇದೆ ಎನ್ನುವುದು ನಮಗೆ ಇದರ ಮೂಲಕವಾಗಿ ಗೊತ್ತಾಗುವಂಥದ್ದು. ಹೀಗೆ ಜಗತ್ತಿನಲ್ಲಿ ಸತ್ವ ರಜತಮ ಎಂಬ 3 ಗುಣಗಳು ಎಲ್ಲರಿಗೂ ತಿಳಿದಿರುವಂಥದ್ದೇ. ಈ ದುರ್ಗೆಯ ಮೂಲ ರೂಪ ಪುನಃ ಈ ಗುಣಗಳ ಅನುಸಾರವಾಗಿ ವಿಂಗಡಣೆ ಮಾಡಲ್ಪಡ್ತದೆ. ಅದರಲ್ಲಿ ಅತ್ಯಂತ ಸಾತ್ವಿಕ ಗುಣದಿಂದ ತುಂಬಿಕೊಂಡಿರುವಂಥದ್ದು ಗೌರಿಯ ರೂಪ. ಯಾಕಂತ ಹೇಳಿದರೆ, ಅಷ್ಟು ವಿಶೇಷವಾಗಿ ಸೌಮ್ಯ ಮನಸ್ಕಳಾಗಿರುವಂಥವಳವಳು. ಏನೇ ಕೇಳಿದರೂ ಕೂಡ ಕೋಪದಿಂದಾಗಲಿ ಆಯುಧ ಪ್ರಹಾರಗಳಿಂದಾಗಲಿ ಮಾಡುವಂಥವಳಲ್ಲ. ವಾತ್ಸಲ್ಯದಿಂದ ಹೇಗೆ ತಾಯಿಯು ಮಗುವನ್ನು ಕಾಪಾಡ್ತಾಳೋ ಅದೇ ರೀತಿಯಿಂದ ಕಾಪಾಡುವಂಥದ್ದು ಮಹಾಗೌರಿಯ ವಿಶೇಷಣವಾಗಿರುವಂಥದ್ದು. ಹೀಗೆ ಪುರಾಣೋಕ್ತವಾದಂತಹ ಮಹಾಗೌರಿಯ ಧ್ಯಾನವನ್ನು ನೋಡುವಾಗ ತಿಳಿತದೆ. ಶ್ವೇತೆ ವೃಷೇ ಸಮಾರೂಢ ಶ್ವೇತಾಂಬರಧರಾ ಶುಚಿ ಮಹಾಗೌರಿ ಶುಭಂ ದಧ್ಯಾತ್ ಮಹಾದೇವ ಪ್ರಮೋದದಾ ಅಂತ. ಇಲ್ಲಿ ಕೊನೆಯ ವಿಶೇಷಣವನ್ನು ನಾವು ನೋಡಬೇಕು. ಮಹಾದೇವ ಪ್ರಮೋದದ ಅಂತ. ಮಹಾದೇವನಿಗೆ ಅಂದರೆ ಶಿವನಿಗೆ ಅಂತಹ ವಿರಹದಲ್ಲಿರುವಾಗ, ದಾಕ್ಷಾಯಿಣಿಯ ವಿರಹದಲ್ಲಿರುವಾಗ ಅವನಿಗೆ ಆನಂದವನ್ನು ತಂದುಕೊಟ್ಟಂತಹ ದೇವಿಯವಳು ಅಂತ ಹೇಳಿ. ಶ್ವೇತೆ ವೃಷೇ ಸಮಾರೂಢ, ಬಿಳಿಯಾದಂತಹ ಶ್ವೇತ ಶುಭ್ರವಾದಂತಹ ಬಿಳಿಯಾದಂತಹ ವರ್ಣದಿಂದ ಕೂಡಿರುವಂತಹ ವೃಷಭದ ಮೇಲೆ ಕುಳಿತಿರುವವಳು. ಶ್ವೇತಾಂಬರಧರ, ಅವಳು ಮಾತ್ರ ಬಿಳಿಯಲ್ಲ, ಅವಳು ಧರಿಸಿರುವ ಬಟ್ಟೆಯೂ ಕೂಡ ಬಿಳಿಯಾಗಿರುವಂಥದ್ದು ಅತ್ಯಂತ ವಿಶೇಷ. ಶುಚಿಯಾಗಿ ನಿರ್ಮಲಳಾಗಿದ್ದಾಳೆ. ಅಲ್ಲದೆ ಅವಳ ವರ್ಣವು ಬಿಳಿ, ಸ್ವಚ್ಛಂದ ನಿರ್ಮಲವಾಗಿ ಬೆಳ್ಳಗೆ ಹೊಳಿತಾ ಇದ್ದಾಳೆ. ಕಾವ್ಯ ಪ್ರಪಂಚದಲ್ಲಿ ಹೇಳುವಾಗ ಹೇಳ್ತಾರೆ, ಆಹ್ಲಾದಿವದನಂ ತಸ್ಯಾಹ ಶರದ್ರಾಕಾಮೃಗ ಅಂಕತಿ ಅಂತ. ಅವಳ ಮುಖ ಹೇಗೆ ಕಾಣ್ತಾ ಇತ್ತಂತ ಕೇಳಿದರೆ ಆಹ್ಲಾದವನ್ನು ಉಂಟು ಮಾಡ್ತಾ ಇತ್ತು. ಶರತ್ ಕಾಲದಲ್ಲಿರುವಂತಹ ಪೂರ್ಣಿಮೆಯ ಚಂದ್ರನ ಕಾಂತಿ ಏನಿದೆ, ಎಷ್ಟು ಬಿಳುಪಾಗಿ ನಿಖರವಾಗಿ ನಮಗೆ ಕಾಣಲು ಸಿಗ್ತದೆ, ಅಂತಹ ಒಂದು ವರ್ಣವನ್ನು ಹೊಂದಿದ್ದಾಳೆ ಎನ್ನುವುದು ತಿಳಿಯಲು ಸಿಗ್ತದೆ ನಮಗೆ. ಹಾಗಾಗಿ ಮತ್ತೆ ಇನ್ನೊಂದು ವಿಶೇಷ ಏನಂತ ಹೇಳಿದರೆ, ಅಲಂಕಾರ ಶಾಸ್ತ್ರ ಅಥವಾ ಕಾವ್ಯಶಾಸ್ತ್ರದಲ್ಲಿ ಬಿಳಿ ಬಣ್ಣವನ್ನು, ವಿಶೇಷವಾಗಿ ನಾಟ್ಯಶಾಸ್ತ್ರದಲ್ಲಿ ಭರತ ಮುನಿಗಳು ಒಂದೊಂದು ರಸಕ್ಕೆ ಒಂದೊಂದು ವರ್ಣವನ್ನು ವಿನ್ಯಾಸ ಮಾಡುವಾಗ ಶಾಂತ ರಸಕ್ಕೆ ಶ್ವೇತವರ್ಣವನ್ನು ವಿನ್ಯಾಸ ಮಾಡಿದ್ದಾರೆ. ಅಂದರೆ ಶ್ವೇತವರ್ಣ ಎಂದರೆ ಯಶಸ್ಸು, ಶಾಂತವರ್ಣ, ಶಾಂತರಸ ಇತ್ಯಾದಿಗಳು ನಮಗೆ ತಿಳಿಯುವಂಥದ್ದು. ಹಾಗಾಗಿ ಇವಳು ಶಾಂತಳಾಗಿದ್ದಾಳೆ ಅಂತ ಹೇಳಿ ಆ ಒಂದು ಶಾಸ್ತ್ರದ ದೃಷ್ಟಿಯಿಂದ ನೋಡಿದರೂ ಕೂಡ ನಮಗೆ ತಿಳಿಯುವಂಥದ್ದು. ಅಷ್ಟೇ ಅಲ್ಲದೆ ಇವಳು 4 ಭುಜದವಳು. ಅವಳ ಕೈಯಲ್ಲಿ ಒಂದು ಕೈ ವರ, ಒಂದು ಅಭಯ, ಒಂದು ತ್ರಿಶೂಲ, ಮತ್ತು ಇನ್ನೊಂದರಲ್ಲಿ ಡಮರು ಇದೆ ಅಂತ. ಇಲ್ಲಿ ಇದಿಷ್ಟನ್ನೇ ಹೇಳಿ ಬಿಡ್ಬೋದು. ಆದರೆ ಇಲ್ಲಿಯೂ ಕೂಡ ಒಂದು ಔಚಿತ್ಯವನ್ನು ನಾವು ನೋಡಲಿಕ್ಕೆ ಮುಂದಾಗ್ತೇವೆ. ಏನಂತ ಹೇಳಿದರೆ,
ವರವನ್ನು ಕೊಡುವಂಥವಳು, ಬೇಡಿ ಬಂದವರಿಗೆ ವರವನ್ನು ಕೊಡುವಂಥವಳು. ಆದರೆ ಆ ವರವನ್ನು ಪಡೆದುಕೊಂಡೇ ಎಷ್ಟೋ ಮನುಷ್ಯರು ನಮ್ಮ ಮಾನಸಿಕ ಒಂದು ಬುದ್ಧಿ ಅಥವಾ ನಮ್ಮ ಮಾನವ ಬುದ್ಧಿ ಏನಂತ ಹೇಳಿದರೆ, ಏನಾದರೂ ಒಳ್ಳೆಯದಾಯಿತು ಅಂದ ಕೂಡಲೇ ಅದರಿಂದ ದುರುಪಯೋಗ ಪಡ್ಕೊಳ್ಳಿಕ್ಕೆ ಹೋಗುದು. ನನ್ನಲ್ಲಿ ಆ ಸಾಧನೆ ಇದೆ, ನಾನು ಅದನ್ನು ಮಾಡಿ ಇಂಥದ್ದೊಂದು ಮಾಡ್ತೇನೆ ಅಂತ. ಹಾಗಾಗಿ ಅದನ್ನು ನಾವು ಕೆಟ್ಟ ದೃಷ್ಟಿಯಲ್ಲಿ ಮುಂದೆ ಹೋಗಬಾರ್ದು ಅಂತ ಹೇಳಲಿಕ್ಕೆ, ಕೆಟ್ಟದನ್ನು ಪಡೆದ ಕೂಡಲೇ ಅದರಿಂದ ಆಗುವಂಥದ್ದೇನು ಮುಂದೆ ಭಯ ಉಂಟಾಗುವಂಥದ್ದು. ಇವಳು ಅದಕ್ಕಾಗಿ ವರವನ್ನು ಕೊಡುವ ಮೂಲಕವೇ ಅಭಯವನ್ನು ಕೂಡ ಬಂದವರಿಗೆ ನೀಡ್ತಾ ಇದ್ದಾಳೆ. ಆ ತಾಯಿಯ ಒಂದು ಕಾರುಣ್ಯ ನಾವು ನೋಡಬೇಕಾದದ್ದೇ. ಎಷ್ಟಂತ ಹೇಳಿದರೆ, ತ್ರಿಶೂಲವನ್ನು ಕೈಯಲ್ಲಿ ಹಿಡಿದಿದ್ದಾಳೆ, ಡಮರನ್ನು ಕೈಯಲ್ಲಿ ಹಿಡಿದಿದ್ದಾಳೆ. ಡಮರು ಅಂದರೆ ಓಜೋಗುಣ ಅಭಿವ್ಯಂಜಕವಾಗಿರುವಂತಹ ಟ ಟ ಡ ಢ ಣ ಈ ಏನು ವರ್ಣಗಳಿದ್ದಾವೆ, ಇಂತಹ ವರ್ಣಗಳ ಧ್ವನಿಯನ್ನು ಮಾಡುವಂಥದ್ದು. ಇಂತಹ ಪರುಷ ವರ್ಣಗಳ ಧ್ವನಿ ಆದಾಗ ಕ್ರಿಮಿಕೀಟಾದಿಗಳು, ಕೆಟ್ಟ ಬಾಧೆಗಳು ನಮ್ಮಲ್ಲಿ ಬರುವುದಿಲ್ಲ. ಹಾಗಾಗಿ ಚಂಡೆ, ಡಮರು ಮುತ್ಯಾದಿಗಳು ಓಜೋಗುಣ ಅಭಿವ್ಯಂಜಕಗಳು. ಹಾಗಾಗಿ ಈ ವಿಷಯದಲ್ಲಿ ಅವಳು ಡಮರು ಹಿಡಿದಿರುವುದರಿಂದ ಎಲ್ಲ ದೋಷವೂ ದೂರವಾಗಿ ಬಿಡ್ತದೆ ಅಂತ. ಅಷ್ಟೇ ಅಲ್ಲದೆ ಈ ಒಂದು ತಾಯಿಯ ಸೂಚನೆ ಇದು, ನನ್ನ ಮಗುವಿಗೆ ಏನೋ ಆದರೂ ನಾನು ಬಿಡುವವಳಲ್ಲ, ಇದು ನಿಮಗೆ ಸೂಚನೆ ಅಂತ ಹೇಳಿ ಡಮರನ್ನು ಬಾರಿಸುವುದು. ಅಷ್ಟನ್ನು ದಾಟಿ ಮುಂದೆ ತನ್ನ ಸಂತಾನಕ್ಕೆ ತೊಂದರೆಯನ್ನು ಕೊಡಲಿಕ್ಕೆ ಬಂದಾಗ ತ್ರಿಶೂಲದಿಂದ ಅವರ ಘಾತವನ್ನೇ ಮಾಡುವಂಥವಳಾಗಿದ್ದಾಳೆ ಆ ಗೌರಿ. ಹೀಗಾಗಿ ಅವಳ ಈ 4 ಭುಜಗಳಲ್ಲಿರುವಂತಹ ಆಯುಧಗಳು ಕೂಡ ತುಂಬ ಔಚಿತ್ಯಪೂರ್ಣವಾಗಿದೆ ಎನ್ನುವುದು ಹೇಳಲಿಕ್ಕೆ ಖುಷಿಯಾಗುವಂತಹ ಸಂಗತಿ. ಅಷ್ಟೇ ಅಲ್ಲದೆ ಈ ಗೌರಿಯು ಮಹಾಗೌರಿಯಾದದ್ದು ಹೇಗೆ ಎನ್ನುವ ಒಂದು ಕಥೆಯನ್ನು ಹೇಳುವಾಗ, ಹಿಂದೆ ಪರಶಿವನು ದಾಕ್ಷಾಯಿಣಿಯ ವಿರಹ ಆದಾಗ ವಿರಕ್ತನಾಗಿ ಅತ್ಯಂತ ಕ್ರುದ್ಧನಾಗಿ ತಾನು ತಪಸ್ಸಿಗೆ ಕೂರ್ತಾನೆ. ಆ ತಪಸ್ಸಿನಿಂದ ಎಬ್ಬಿಸಲಿಕ್ಕೆ ಇಂದ್ರಾದಿಗಳಿಗೂ ಕೂಡ ಆಗೋದಿಲ್ಲ. ಆ ಥರದ ಒಂದು ಶಕ್ತಿ ಇರುವಾಗ ಆ ಸಮಯದಲ್ಲಿ ಏನಾಯಿತು, ತಾರಕಾಸುರನ ಜನ್ಮ ಆಯಿತು. ಆ ತಾರಕಾಸುರನನ್ನು ಕೊಲ್ಲಲು ಮಹಾದೇವನ ಪುತ್ರನೇ ಆಗಬೇಕು ಎನ್ನುವ ಒಂದು ವಾರ್ತೆಯು ಬಂತು. ಮಹಾದೇವನಿಗೆ ವಿವಾಹವೇ ಆಗಲಿಲ್ಲ. ಆಗ ಹೇಗೆ ಅವನ ಪುತ್ರ ತಾರಕಾಸುರನನ್ನು ಕೊಲ್ಲೋದು ಅಂತ ಹೇಳಿದಾಗ ಅವನಿಗೆ ವಿವಾಹ ಮಾಡಬೇಕು ಎನ್ನುವ ನಿಶ್ಚಯ ಆಯಿತು. ಆದರೆ ಅವನ ತಪಸ್ಸಿನಿಂದ ಎಬ್ಬಿಸಲಿಕ್ಕೆ ಬ್ರಹ್ಮ ಇಂದ್ರಾದಿಗಳಲ್ಲಿ ಯಾರಲ್ಲಿಯೂ ಕೂಡ ಶಕ್ತಿಯೇ ಇಲ್ಲ. ಯಾಕಂತ ಹೇಳಿದರೆ ಅಷ್ಟು ಘೋರವಾದ ತಪಸ್ಸಿನಲ್ಲಿ ಕುಂತಿದ್ದಾನವನು. ಆಗ ಹಾಗೆ ಮುಂದೆ ಬರುವಾಗ ಪರ್ವತರಾಜನ ಪುತ್ರಿ ಅಂತ ಒಬ್ಬಳು, ಅವಳು ಪ್ರಾಪ್ತ ಎಷ್ಟು ಅಂದರೆ ಸತ್ವಗುಣದಿಂದ ಕೂಡಿದವಳಾಗಿ ಸುಂದರಿಯಾಗಿ ತ್ರಿಪುರ ಸೌಂದರ್ಯವನ್ನೂ ಕೂಡ, ತ್ರಿಪುರದಲ್ಲಿರುವಂತಹ ಸೌಂದರ್ಯವನ್ನು ಒಂದು ವಿಗ್ರಹದಲ್ಲಿ ಇಟ್ಕೊಂಡಂತಹ ಆ ಗೌರಿಯು ತನ್ನ ಜೀವನದ ಒಂದು ಸಾಧನೆ ಏನು ಅಂತ ಹೇಳಿ ತನ್ನ ಅತ್ಯಂತ ಸಣ್ಣ ವಯಸ್ಸಿನಲ್ಲಿಯೇ ಅದನ್ನು ನೋಡಲಿಕ್ಕೆ ಮುಂದಾದವಳು. ಹಾಗಾಗಿ ಆ ಸಮಯದಲ್ಲಿಯೇ ಅಂತಹ ಸಾಧನೆಯ ದೃಷ್ಟಿಗೆ ಹೋದವಳಿಗೆ ನಾರದ ಮುನಿಗಳು ಬಂದು, ನಿನ್ನ ಪರಮ ಧ್ಯೇಯ ಏನಂತ ಹೇಳಿದರೆ ಪರಶಿವನಿಗೆ ಮದುವೆಯಾಗುವುದು, ನೀನು ಅದಕ್ಕಾಗಿ ಘೋರ ತಪಸ್ಸನ್ನು ಆಚರಣೆ ಮಾಡಬೇಕು ಅಂತ ಹೇಳ್ತಾಳೆ. ಆಯಿತು ಅಂತ ಹೇಳಿ ಮುಗ್ಧ ಮನಸ್ಕಳಾದಂತಹ ಅವಳು ನಾರದರ ವಚನವನ್ನು ಮೀರದೆ ಅತ್ಯಂತ ಕಠಿಣವಾದ ತಪಸ್ಸನ್ನು ಮಾಡ್ತಾಳೆ. ಎಷ್ಟು ಅಂತ ಹೇಳಿದರೆ, ಘೋರವಾದ ಅರಣ್ಯದಲ್ಲಿ ಯಾವುದೇ ಫಲಗಳನ್ನು ತಿಂದಲ್ಲ, ವೃಕ್ಷದಿಂದ ಎಲೆಯನ್ನು ಕಿತ್ತಿಯೂ ಅಲ್ಲ, ಬಿದ್ದಂತಹ ಎಲೆಗಳನ್ನು ತಿಂದು ತಾನು ವ್ರತವನ್ನು ಮಾಡುವುದು. ಅಷ್ಟೇ ಅಲ್ಲದೆ ಪಂಚಾಗ್ನಿ ತಪಸ್ಸು, ತನ್ನ 4 ಕಡೆಯೂ ಅಗ್ನಿಯನ್ನು ಹಾಕಿಕೊಂಡು ಬಿಸಿಯಾದಂತಹ ಮರಳಿನ ಮೇಲೆ ನಿಂತುಕೊಂಡು ಕಣ್ಣನ್ನು ಮಿಟುಕಿಸದೆ ಆ ಸೂರ್ಯನನ್ನು ನೋಡುವ ಮೂಲಕ ಮಹಾದೇವನ ಧ್ಯಾನ ಮಾಡುವಂಥದ್ದು, ಜಲದಲ್ಲಿ ನಿಂತು ತಪಸ್ಸು ಮಾಡುವಂತಹ ಘೋರ ತಪಸ್ಸುಗಳನ್ನು ಹಲವಾರು ಮಾಡಿದ್ದಾಳೆ. ಆಗ ಅದರಿಂದ ಪ್ರಸನ್ನನಾದಂತಹ ಶಿವ, ಹಿಂದೆ ದಾಕ್ಷಾಯಿಣಿಯ ವೃತ್ತಾಂತವನ್ನು ತಿಳಿದಂತಹ ಆ ಶಿವ ಏನಿದ್ದಾನೆ, ಅವನು ಪುನಃ ಆ ರೀತಿ ಆಗಬಾರ್ದು ಅಂತ ಹೇಳಿ ಒಂದು ವಟುರೂಪವನ್ನು ಧಾರಣೆ ಮಾಡಿಕೊಂಡು ಆ ದೇವಿಯ ಬಳಿಗೆ ಬರ್ತಾನೆ. ಏನಂತ ಹೇಳಿದರೆ, ತನ್ನನ್ನು ತಾನು ಅಪಕರ್ಷ ಮಾಡಿಕೊಳ್ಳಲಿಕ್ಕೆ, ಹೇ ಪಾರ್ವತಿ ಅಥವಾ ಹೇ ಗೌರಿ, ನೀನು ಅತ್ಯಂತ ಅನುಚಿತವಾದಂತಹ ಕಾರ್ಯವನ್ನು ಮಾಡ್ತಾ ಇದ್ದಿ. ಯಾಕಂತ ಹೇಳಿದರೆ, ನೀನಿದ್ದಿ ತ್ರಿಪುರ ಸುಂದರಿ, ನೀನಿದ್ದಿ ಅಂಗ ಸೌಷ್ಠವದಿಂದ ಕೂಡಿದಂತಹ ಕಾಮಿನಿಯ ಹಾಗೆ, ನೀನು ಈ ರೀತಿಯಾದ ತಪಸ್ಸನ್ನು ಮಾಡಿ ಹೋಗಿ ಆ ಪರಶಿವನನ್ನು, ಅವನು ಹೇಗಿದ್ದಾನೆ, ಮೈ ಮೇಲೆ ಭಸ್ಮವನ್ನು ಬಳೆದುಕೊಂಡು ಗಜದ ಚರ್ಮವನ್ನು ಸುತ್ತಿಕೊಂಡಿದ್ದಾನೆ, ಅದರಿಂದ ರಕ್ತ ಸೋರ್ತಾ ಇದೆ, ಕೈಯಲ್ಲಿ ಕಪಾಲವನ್ನು ಇಟ್ಕೊಂಡಿದ್ದಾನೆ. ಅಂತಹ ಜುಗುಪ್ಸಾದಾಯಕವಾದಂತಹ ಆ ಶಿವನ ಧ್ಯಾನ ಮಾಡಿ ಅವನಲ್ಲಿ ಹೋಗಿ ನೀನು ಸೇರಬೇಕಂತ ಆಸೆಯನ್ನು ಪಡ್ತಾ ಇದ್ದೀಯಲ್ವೇ, ಯಾವ ಪುರುಷಾರ್ಥಕ್ಕಾಗಿ ಇಂಥದ್ದನ್ನು ಮಾಡ್ತಾ ಇದ್ದಿ ನೀನು ಅಂತ ಕೇಳಿದಾಗ ಅವಳು ಹೇಳುವ ವಾಕ್ಯ, ವ್ರಿಯೇಹಂ ವರದಂ ಶಂಭುಂ ನಾಣ್ಯಂ ದೇವಂ ಮಹೇಶ್ವರಾತ್ ಅಂತ. ನಾನು ಮದುವೆ ಆದರೆ ಆ ಮಹೇಶ್ವರನನ್ನೇ ಮದುವೆ ಆಗೋದು, ಅವನನ್ನು ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗುವುದಿಲ್ಲ ಅಂತ ಅಷ್ಟು ಹಠ ಸ್ವಭಾವದಿಂದ ಕುಮಾರ ಸಂಭವದಲ್ಲಿ ವರ್ಣನೆ ಮಾಡುವಾಗ ಹೇಳ್ತಾನೆ ಕಾಳಿದಾಸ, ದ್ವಯಂ ಗತಂ ಸಂಪ್ರತಿ ಶೋಚನೀಯತಾಂ ಸಮಾಗಮ ಪ್ರಾರ್ಥನಯ ಕಪಾಲಿನಃ ಕಲಾಜ ಸಾಕಾಂತಿ ಮತಿ ಕಲಾವತಸ್ತ್ವಮಸ್ಯ ಲೋಕಸ್ಯ ಚ ನೇತ್ರ ಕೌಮುದಿ ಅಂತ. ಈ ಜಗತ್ತಿನ ಅಪೂರ್ವವಾದಂತಹ ಕಾಂತಿಯುಳ್ಳಂತಹ 2 ಪದಾರ್ಥಗಳೇನಿದ್ದಾವೆ, ಆ 2 ಪದಾರ್ಥಗಳು ಕೂಡ ಇವತ್ತು ಅತ್ಯಂತ ಶೋಚನೀಯತ್ವ ಸ್ಥಿತಿಯನ್ನು ಹೊಂದಿದ್ದಾವೆ. ಯಾಕಂತ ಹೇಳಿದರೆ, ಹೋಗಿ ಆ ಕಪಾಲಿ, ಕೈಯಲ್ಲಿ ಕಪಾಲವನ್ನು ಹಿಡಿದಂತಹ ಪರಶಿವನ ಒಂದು ಸಮಾಗಮ ಬೇಕಂತ ಕುಂತಿದ್ದೀರಲ್ವ ನೀವು. 2 ಯಾವ ಪದಾರ್ಥಗಳು, ಒಂದು ಗೌರಿ, ಇನ್ನೊಂದು ಚಂದ್ರ.
ಅಂತಹ ಸುಂದರನಾದಂತಹ ಚಂದ್ರನು ಶಿವನ ಮುಡಿಸೇರಬೇಕೆಂದು ಮತ್ತು ಇವಳು ನಿನ್ನನ್ನು ವಿವಾಹ ಆಗಬೇಕು ಅಂತ ಹೇಳಿ ಮುಂದೆ ಹೊರಟಿದ್ದಾರೆ. ಇಂತಹ ಜುಗುಪ್ಸಾಸ್ಪದವಾದಂತಹ ಶಿವನಿಗೆ ನೀವು ಮದುವೆ ಆಗಲೇ ಹೊರಟಿದ್ದೀರಿ, ಯಾಕೆ ಈ ಜಗತ್ತಿನ ಒಂದು 2 ಅಮೂಲ್ಯವಾದ ದ್ರವ್ಯಗಳನ್ನೇ ನಾವು ಕಳೆದುಕೊಂಡು ಬಿಟ್ವಿ ಅಂತ ಹೇಳಿ ಹೇಳ್ತಾಳೆ. ಆದರೂ ಕೂಡ ಅವಳ ಹಠ ಸ್ವಭಾವದಿಂದ ನಾನು ಮದುವೆಯಾದರೆ ಪರಶಿವನನ್ನೇ ಮದುವೆ ಆಗೋದು ಅಂತ ಹೇಳಿ ಮುಂದಾಗ್ತಾಳೆ. ಆಗ ಅಂತಹ ಒಂದು ಘೋರ ತಪಸ್ಸಿನಿಂದ ಖುಷಿಯಾಗಿರುವಂತಹ ಆ ಪರಶಿವ ಏನಿದ್ದಾನೆ ತನ್ನ ಮುಡಿಯಲ್ಲಿರುವಂತಹ ಗಂಗೆಯಿಂದ ಅವಳ ಮೈ ಮೇಲೆ ಪ್ರೋಕ್ಷಣೆ ಮಾಡ್ತಾನೆ. ಯಾಕೆ ಅಂತ ಹೇಳಿದರೆ, ಇಂತಹ ಸಹಸ್ರಾರು ವರ್ಷಗಳ ಕಾಲ ಇಂತಹ ಕಠಿಣ ತಪಸ್ಸನ್ನು ಮಾಡಿದಾಗ ಅವಳ ಅಂಗದಲ್ಲಿರುವಂತಹ ಸೌಂದರ್ಯ, ಅವಳ ಅಂಗದಲ್ಲಿರುವಂತಹ ಗೌರವರ್ಣ, ಅವಳ ಅಂಗದಲ್ಲಿರುವಂತಹ ಪ್ರತಿಯೊಂದು ಅಂಗದಲ್ಲಿರುವಂತಹ ಆ ರಮಣೀಯತೆ ಅನ್ನೋದು ಇಲ್ಲವೇ ಆಗಿಬಿಟ್ಟಿತ್ತು. ಅತ್ಯಂತ ಕೃಶಳಾಗಿ ಕೃಷ್ಣವರ್ಣದಿಂದ ಕೂಡಿ ಎಷ್ಟು ಕಷ್ಟದಿಂದ ಅವಳಿದ್ದಳಂತ ಹೇಳಿದರೆ ಅವಳ ಶರೀರವನ್ನು ನೋಡಿದಾಗ ತಿಳ್ಕೊಳ್ಬೋದು ಇವಳು ಇಷ್ಟು ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ್ದಾಳೆ ಅಂತ. ಹಾಗಾಗಿ ಇಂತಹ ವಿಶೇಷವಾದಂತಹ ಒಂದು ಕಾಂತಿ ಹೀನತೆ ಏನಿದೆ, ಈ ಹೀನತೆ ಪುನಃ ಆ ಸೌಂದರ್ಯವನ್ನು ತಾಳಬೇಕು ಅಂತ ಗಂಗೆಯ ಸ್ಪರ್ಶ ಮಾತ್ರದಿಂದಲೇ ಅವಳ ಅಂಗಸೌಷ್ಠವ ಪುನಃ ವೃದ್ಧಿಯಾಗ್ತದೆ. ಅಷ್ಟೇ ಅಲ್ಲದೆ ಆ ಗಂಗೆಯ ಏನು ಗೌರವರ್ಣ ಕೃಷ್ಣವರ್ಣಕ್ಕೆ ತಿರುಗಿತ್ತು, ಪುನಃ ಆ ಗೌರವರ್ಣ ಸ್ಫುಟವಾಗಿ ಶರಚಂದ್ರನ ಹಾಗೆ ಬೆಳಗುವಂತಾಗ್ತದೆ ಅಂತ ಹೇಳಿ ಅವಳಿಗೆ ಆಗ ಆ ಗೌರವರ್ಣದಿಂದ ಯುಕ್ತಳಾಗಿದ್ದಾಳೆ. ಹಾಗಾಗಿ ಮಹಾಗೌರಿ ಅಂತ ಹೆಸರು ಬಂದದ್ದು. ಈ ಮಹಾಗೌರಿ ಸ್ವರೂಪವನ್ನು ನೋಡುವಾಗ ತಾಯಿಯ ಸ್ವರೂಪವಂತ ಆಗ ಹೇಳಿದ್ದು. ತಾಯಿ ಹೇಗೆ ಮಗು ಏನೇ ಮಾಡಲಿ ಅವಳು ಹೆತ್ತವರಿಗೆ ಹೆಗಣ ಮುದ್ದು ಅಂತ ಒಂದು ಗಾದೆ ಇದೆ. ಆ ರೀತಿಯಾಗಿ ಮಗು ಏನೇ ಮಾಡಲಿ ಅದನ್ನು ಲಾಲನೆ ಪಾಲನೆ ಮಾಡಿ ಅದಕ್ಕೆ ಬೇಕಾದದ್ದನ್ನು ಕೊಡುವುದೇ ತಾಯಿಯ ಕರ್ತವ್ಯ. ಮತ್ತು ಮಗುವು ಕೂಡ ತಾಯಿ ಹತ್ರ ಹೋಗಿ ಅಳ್ಳಿಕ್ಕೆ ಕಾರಣ ಅದೇ. ತಂದೆ ಹತ್ರ ಬಂದರೆ ಒಂದು 4-5 ಸಲ ಹೇಳಿದ ನಂತರ ಹೊಡೆತ ಬೀಳ್ತದೆ. ಆದರೆ ತಾಯಿ ಹತ್ರ ಹಾಗಲ್ಲ, ತಾಯಿ ಹತ್ರ ಹೋಗಿ ಪುನಃ ಪ್ರಾರ್ಥನೆ ಮಾಡ್ತದೆ. ಯಾಕಂದರೆ ತಾಯಿ ಕೊಡ್ತಾಳೆ ಅನ್ನೋದು ಅವಳಿಗೆ ಶತಸಿದ್ಧವಾಗಿರುವಂಥದ್ದು. ಹಾಗಾಗಿ ಈ ತಾಯಿಯ ರೂಪವನ್ನು ಇವಳಿಗೆ ಕೊಡಲಿಕ್ಕೆ ಕಾರಣ ಏನು ಅಂತ ನಾವು ನೋಡಲಿಕ್ಕೆ ಹೋದರೆ ಅಷ್ಟು ಸ್ಫುಟವಾಗಿ ನಾವು ನೋಡುವಾಗ ಗೊತ್ತಾಗ್ತದೆ. ಶ್ವೇತವರ್ಣದಿಂದ ವಾತ್ಸಲ್ಯ ದೃಷ್ಟಿಯಿಂದ ಕೂಡಿದವಳು ಅಂತ ಅವಳಿಗೆ ಹೇಳುವಾಗ ಉತ್ಪಲಾಕ್ಷಿ ಶಿವೇ ಗೌರಿ ಅಂತ ಹೇಳ್ತಾಳೆ. ಉತ್ಪಲ ಅಂದರೆ ಕಮಲದ ಕಣ್ಣಿನ ಹಾಗಿರುವಂಥವಳು. ಅವಳ ಮೈ ಕಮಲದ ನಾಳ ಎಷ್ಟು ಮೃದುವಾಗಿರ್ತದೋ ಅಂತಹ ಮೃದು ಗುಣಗಳಿಂದ ಕೂಡಿರುವಂಥದ್ದು. ಅಷ್ಟು ಅಂಗಸೌಷ್ಠವದಿಂದ ಕೂಡಿರುವಂತಹ ತ್ರಿಪುರ ಸುಂದರಿಯಾದಂತಹ ಅವಳು ತಾಯಿಯ ಹಾಗೆ ನಮಗೆ. ಯಾಕಂತ ಹೇಳಿದರೆ ಆಗ ಹೇಳಿದ ಹಾಗೆ ನಮ್ಮ ಮಕ್ಕಳ ವಿಷಯದಲ್ಲಿ ಬಂದಾಗ ತಾನು ಸೂಚನೆಯನ್ನೂ ಕೊಡ್ತಾಳೆ. ಕೊನೆಗೆ ಅವರನ್ನು ತೊಂದರೆ ಕೊಟ್ಟರೆ ಅವರನ್ನು ವಧೆಯನ್ನು ಮಾಡುವಂತಹ ಅತ್ಯಂತ ವಿಶೇಷವಾದಂತಹ ಶಕ್ತಿ ಉಳ್ಳಂತಹ ತಾಯಿ. ಕಾಲರಾತ್ರಿಯಾದಿ ರೂಪಗಳನ್ನು ನೋಡುವಾಗ ಅಥವಾ ಚಂದ್ರಘಂಟಾದಿ ರೂಪಗಳನ್ನು ನೋಡುವಾಗ 10 ಭುಜಗಳು, ಆ ಭುಜಗಳಲ್ಲಿ ಬೇರೆ ಬೇರೆ ಆಯುಧಗಳು, ರುಂಡಮಾಲೆಗಳು, ಕೃಷ್ಣವರ್ಣಗಳು, ಇದೆಲ್ಲ ಏನನ್ನು ಸೂಚಿಸ್ತದೆ ಅಂತ ಹೇಳಿದರೆ ನಮ್ಮಂತಹ ಕೋಮಲ ಹೃದಯದಿಂದ ಕೂಡಿದಂತಹ ಮಾನವರಿಗೆ ನಮಗೆ ಒಂದು ದಾರಿಯಲ್ಲಿ ಹೋಗುವಾಗ ಒಂದು ಹಾವು ಆ ಕಡೆಗೆ ಹೋದರೆ ಹೆದರಿಕೆ ಆಗುವಂತಹ ಒಂದು ಸ್ವಭಾವದವರು ನಾವು. ಹಾಗಿರುವಾಗ ಅಂತಹ ಘೋರ ರೂಪವನ್ನು ನಮ್ಮ ಕಣ್ಣಲ್ಲಿ ನೋಡಲಿಕ್ಕೆ ಆಗೋದೇ ಇಲ್ಲ. ಆದರೂ ಕೂಡ ಯೋಚನೆ ಮಾಡಲಿಕ್ಕೆ ಹೋದಾಗ ಆ ಒಂದು ದೇವಿಯ ಒಂದು ಏನು ಉಪಾಸನೆ ಮಾಡಲಿಕ್ಕೆ ನಮ್ಮಲ್ಲಿ ಒಂದು ರೀತಿಯ ಒಂದು ಭಯ ಉಂಟಾಗ್ತದೆ ಒಳಗಡೆ. ಆದರೆ ಆ ಭಯ ಅನ್ನುವುದೇನಿದೆ ನಮಗೆ ಅವಳಲ್ಲಿ ಅಷ್ಟು ನಿಕಟವಾಗಿ ಹೋಗ್ಲಿಕ್ಕೆ ಬಿಡೋದಿಲ್ಲ. ಅಂದರೆ ಅಂತಹ ಸಾಧಕರಿಗಾದರೆ ಅದು ಸಾಮರ್ಥ್ಯ ಇರ್ತದೆ ಅವಳನ್ನು ಉಪಾಸನೆ ಮಾಡಿ ಅವಳಲ್ಲಿ ಸಿದ್ಧಿಯನ್ನು ಪಡೀಲಿಕ್ಕೆ. ಆದರೆ ನಮ್ಮಂತಹ ಈ ಕೋಮಲ ಹೃದಯದ ಮನುಷ್ಯರಿಗೆ ಮೊದಲು ಹೋಗಲಿಕ್ಕೆ ಕೋಮಲ ಸ್ವರೂಪದ ಅಥವಾ ಕೋಮಲ ಸ್ವಭಾವದ ಒಂದು ತಾಯಿ ಬೇಕು. ಹೇಗೆ ಮಕ್ಕಳು ತಾಯಿಯು ಸಿಟ್ಟಲ್ಲಿರುವಾಗ ಅವಳ ಬಳಿ ಹೋಗಿ ಏನಾದರೂ ಕೇಳಿದರೆ ಅವಳು ಹೊಡಿತಾಳೆ ಅಥವಾ ಬೈತಾಳೆ ಅನ್ನುವ ಒಂದು ಜ್ಞಾನ ಇದ್ದುಕೊಂಡು ಅವಳು ಯಾವಾಗ ಪ್ರಸನ್ನಳಾಗಿದ್ದಾಳೆ ಆ ಸಮಯದಲ್ಲಿ ಅವಳ ಬಳಿಗೆ ಹೋಗಿ ಅಲ್ಲಿ ಅವರಿಗೆ ಏನು ಬೇಕು ಅದನ್ನು ಚಂದ ಮಾಡಿ ಅಭಿನಯ ಮೂಲಕವೋ ಕೇಳಿಕೊಳ್ತಾರೆ. ಹಾಗೆಯೇ ನಾವು ಏನು ಮಾಡಬೇಕು ಅಂತ ಹೇಳಿದರೆ ಇದೇ ರೀತಿಯಾಗಿ ಅತ್ಯಂತ ವಾತ್ಸಲ್ಯದಿಂದ ಕೂಡಿದಂತಹ ಆ ತಾಯಿ ಮಹಾಗೌರಿಯ ಬಳಿಗೆ ಹೋಗಿ ಕೇಳಿಕೊಳ್ಳುವಾಗ ಆ ನಿಕಟವರ್ತಿ ಏನಿದೆ, ಅಮ್ಮ ನನಗೆ ಇದನ್ನು ಕೃಪೆ ಮಾಡು, ನಾನು ಅತ್ಯಂತ ಕಷ್ಟದಿಂದ ಮುಂದೆ ಬರ್ತಾ ಇದ್ದೇನೆ, ನನಗೆ ಯಾವುದೇ ರೀತಿಯ ಒಂದು ಆಧಾರವೇ ಇಲ್ಲ, ನೀನೇ ನನಗೆ ಆಧಾರ ಅಂತ ಈ ರೀತಿಯಾಗಿ ನಾವು ಅವಳಲ್ಲಿ ಪರಿಪರಿಯಾಗಿ ಅನುನಯ ಮಾಡುವ ಮೂಲಕ ಬೇಡಿಕೊಂಡರೆ ಆ ತಾಯಿ ನಮ್ಮನ್ನು ಕೆಳಬಿದ್ದವರನ್ನು ಕೈಯಲ್ಲಿ ಎತ್ತಿಕೊಂಡು ಮೈಮೇಲೆ ಕೂರಿಸಿಕೊಂಡು ಸಮಾಧಾನ ಮಾಡುವ ಮೂಲಕ, ಲಾಲನೆ ಪಾಲನೆ ಮಾಡುವ ಮೂಲಕ ಇತ್ಯಾದಿಗಳನ್ನು ತೋರಿಸಿ ನಮ್ಮನ್ನು ಬೇರೆ ಬೇರೆ ಒಂದು ವಿಷಯಗಳಲ್ಲಿ ಆಸಕ್ತರನ್ನಾಗಿ ಮಾಡುವ ಮೂಲಕ ನಮಗೆ ನಾವು ಬೇಡಿದ್ದನ್ನು ಕೊಡ್ತಾಳೆ ಅಂತ. ಯಾಕಂದರೆ ದುರ್ಗಾಕವಚದ ಫಲಶ್ರುತಿಯಲ್ಲಿ ಹೇಳ್ತಾರೆ, ಯಂ ಚಿಂತಯತೆ ಕಾಮಂ ತಂತಂ ಪ್ರಾಪ್ನೋತಿ ನಿಶ್ಚಿತಂ ಪರಮೈಶ್ವರ್ಯ ಮತುಲಂ ಪ್ರಾಪ್ಸ್ಯತೆ ಭೂತಲೇ ಪುಮಾನ್ ಅಂತ. ಹೀಗೆ ಬೇಡಿದ್ದೆಲ್ಲದನ್ನೂ ಕೂಡ ಆ ಗೌರಿ ಏನಿದ್ದಾಳೆ ಅವಳು ನಮಗೆ ಪ್ರದಾನ ಮಾಡಿಯೇ ಮಾಡ್ತಾಳೆ. ಹಾಗಾಗಿ ಈ ವಿಷಯದಲ್ಲಿ ನಾವು ಇವತ್ತು ಚಾರಿತ್ರ್ಯವನ್ನು ಕಲ್ತಿರುವಂಥದ್ದೇ ದೊಡ್ಡದು. ಯಾಕಂತ ಹೇಳಿದರೆ ಇದನ್ನು ಕೇಳಿದ ಮಾತ್ರಕ್ಕೆ ನಮಗೆ ಪುಣ್ಯ. ಕಲಿಯುಗದಲ್ಲಿ ದೊಡ್ಡ ದೊಡ್ಡ ಯಾಗಗಳು ಮಾಡಬೇಕಂತ ಇಲ್ಲ. ಶ್ರವಣಂ ಮನನಂ ಚೈವ ಅಂತ ಹೇಳ್ತಾರೆ. ಶ್ರವಣ ಮಾಡುವುದು ಅಥವಾ ಮನನ ಮಾಡುವುದರ ಮೂಲಕವೇ ವಿಶಾಲವಾದಂತಹ ಒಂದು ಪುಣ್ಯ ಏನಿದೆ ಅದು ನಮಗೆ ಪ್ರಾಪ್ತವಾಗ್ತದೆ ಅಂತ ಹೇಳಿ
ಹಾಗಾಗಿ ನೀವು ಇವತ್ತೆಲ್ಲರೂ ಕೂಡ ಈ ದಿನದ ಅಧಿದೇವತೆ ಆಗಿರುವಂತಹ ಆ ಮಹಾಗೌರಿಯ ಚಾರಿತ್ರ್ಯವನ್ನು ಶ್ರವಣ ಮಾಡಿದ್ದೀರಿ. ನೀವು ಬೇಡಿದಂತಹ ವರ ಆ ತಾಯಿ ನಿಮಗೆಲ್ಲರಿಗೂ ಕೊಟ್ಟು ಈ ನವರಾತ್ರಿಯು ನಿಮ್ಮ ಜೀವನದ ಒಂದು ವಿಶೇಷವಾಗಿ ಹೇಗೆ ಅಮಾವಾಸ್ಯೆಯ ಒಂದು ದೂರ ಆಗಿ ಚಂದ್ರ ಬಂದಾಗ ಆ ಆಕಾಶವು ಶುಭ್ರವಾಗ್ತದೋ ಅದೇ ರೀತಿಯಲ್ಲಿ ನೀವೆಲ್ಲರೂ ಕೂಡ ಬೇಡಿದಂತಹ ವರವನ್ನು ಸಿಕ್ಕಿ ನಿಮ್ಮ ಜೀವನದಲ್ಲಿ ಅಭ್ಯುದಯ ಪ್ರಾಪ್ತಿವಾಗಲಿ, ಎಲ್ಲರಿಗೂ ಕೂಡ ಬೇಡಿದ ವರವನ್ನು ಆ ತಾಯಿ ಕೊಟ್ಟು ವಾತ್ಸಲ್ಯದಿಂದ ನಿಮ್ಮನ್ನು ರಕ್ಷಿಸಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಒಂದು ಕೊಂಡರೆ ಒಂದು ಉಚಿತವಾಗಿ ನೀಡಿ ಕಳೆದ 21 ವರ್ಷಗಳಿಂದ ಸಂತೃಪ್ತ ಗ್ರಾಹಕರ ಸೇವೆಯಲ್ಲಿರುವ ಉಡುಪಿಯ ಏಕೈಕ ಬಟ್ಟೆ ಮಳಿಗೆ ಫ್ಯಾಮಿಲಿ ಫ್ಯಾಷನ್ಸ್ ಇದೀಗ ವೈವಿಧ್ಯಮಯ ಸಂಗ್ರಹದೊಂದಿಗೆ ಉಡುಪಿಯ ಸರ್ವಿಸ್ ಬಸ್ ನಿಲ್ದಾಣದ ಕ್ಲಾಕ್ ಟವರ್ ಬಳಿಯ ಮಾಂಡವಿ ಕ್ಯಾಪಿಟಲ್ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆ. ಇಡೀ ಕುಟುಂಬಕ್ಕೆ ಬೇಕಾದ ವಿವಿಧ ಬಗೆಯ ಉಡುಪುಗಳು ಇಲ್ಲಿ ಲಭ್ಯವಿದೆ. ಫ್ಯಾಮಿಲಿ ಫ್ಯಾಷನ್ಸ್, ಮಾಂಡವಿ ಕ್ಯಾಪಿಟಲ್, ಕ್ಲಾಕ್ ಟವರ್ ಹತ್ತಿರ, ಸರ್ವಿಸ್ ಬಸ್ ನಿಲ್ದಾಣ, ಉಡುಪಿ. ನೆತ್ತು ಕೆಲವು ಐಟಮ್ ಪೂರ ತಿಕ್ಕದನ್ ಮಗ, ಕೆಲವು ಐಟಮ್ ವಾಶ್ ವಾಪಡ್ ತಿಕ್ಕುನ್ ಮಗ. ಒಂದು ಮಾತ ಒಂಜೇ ಕಡೆ ತಿಕ್ಕೊಂಡಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. ವಾಟರ್ ಬೆಡ್, ನೆಬುಲೈಸರ್, ಅಡಲ್ಟ್ ಡಯಪರ್, ಹಾಸ್ಪಿಟಲ್ ಕಾಟ್, ಸಕ್ಷನ್ ಮಿಷಿನ್ ಒಂದು ಮಾತ ಉಂಡು. ಪ್ಯಾಕ್ ಮಲ್ಪಲೆ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ ಮಾತಾ ತಿಕ್ಕೊಂಡು. ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್, ಉಡುಪಿ, ಮಂಗಳೂರು ಅಂಡ್ ಕುಂದಾಪುರ. Nuva by Mine from Malabar Gold and Diamonds. Shine out loud.